ಹಾಯ್ ಹಲೋ ಎಲ್ಲೋ ನಮಸ್ಕಾರ. ನಾನು ವಿಕಾಸ್ ಸಾರ್ಕೆ ಮಾತಾಡ್ತಾ ಇದ್ದೀನಿ. ನಾನು ವರ್ಕೌಟ್ ಮಾಡ್ತಾ 1 ವರ್ಷ ಮೇಲಾಯಿತು. ಟೋಟಲಿ ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಷನ್ ಅಂದು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟು ಈಸಿ ಅಲ್ಲ. 1 ವರ್ಷದಿಂದ ಡೇ ಬೈ ಡೇ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಜಿಮ್ಮಿಗೆ ಸೇರೋಕ್ಕಿಂತ ಮುಂಚೆ ನನ್ನ ವೇಟ್ ಎಷ್ಟಿತ್ತು ಅಂದರೆ 54 kg ಇತ್ತು. ಅಟ್ ಪ್ರೆಸೆಂಟ್ ಇವಾಗ 68 kg ಆಗಿದೆ. ಟೋಟಲಿ ಈಗ ಬಂದ್ಬಿಟ್ಟು ಒಂದು 13ರಿಂದ 14 1 ವರ್ಷ ತೊಗೊಂಡೆ. ವೇಟ್ ಮಸಲ್ಲಿಗೆ ಏನಾಗಕ್ಕೆ ಅಂದರೆ 1 ವರ್ಷ ತೊಗೊಂಡೆ. ಟೋಟಲಿ ನ್ಯಾಚುರಲಾಗಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ. ಅಷ್ಟೊಂದು ಈಸಿ ಅಲ್ಲ, ತುಂಬ ಕಷ್ಟ ಇತ್ತು. ಡೈಲಿ ವರ್ಕೌಟ್ ಮಾಡಬೇಕು ಆ್ಯಂಡ್ ಅದೇ ರೀತಿ ಹಾರ್ಡ್ ವರ್ಕೌಟ್ ಆ್ಯಂಡ್ ಅದೇ ರೀತಿ ಡಯಟ್ನು ಅದೇ ರೀತಿ ಫಾಲೋ ಮಾಡ್ತಾಯಿದ್ದೆ. ನನ್ನ ಬಾಡಿ ವೆಯ್ಟ್ ಎಷ್ಟಿತ್ತು ಅಷ್ಟೇ ಅದೇ ರೀತಿ ನಾನು ಪ್ರೋಟೀನ್ನ ಇಂಟೇಕ್ ಮಾಡ್ತಿದ್ದೆ ನನ್ನ ಬಾಡಿಗೆ. ಮತ್ತು ಅದಾದ ನಂತರ 8 ಅವರ್ಸ್ ಸ್ಲೀಪ್, ಡೈಲಿ 8 ಅವರ್ಸ್ ಸ್ಲೀಪ್ ಅಂದರೂ ಕಂಪಲ್ಸರಿ ಮಾಡಲೇಬೇಕು. ಆವಾಗ ನಮ್ಮ ಬಾಡಿ ಗ್ರೋತ್ ಆಗುತ್ತೆ. ಸುಮ್ಮನೆ ಈಸಿ ಅಷ್ಟಲ್ಲ ಆಗೋದು. ಬಾಡಿ ಗ್ರೋ ಆಗೋಕ್ಕೆ ಭಾಳ ಟೈಮ್ ತೊಗೊಳುತ್ತೆ. ಯಾರ್ಯಾರೋ ಬರ್ತಾರೆ, ಒಂದು 3 ತಿಂಗಳಲ್ಲಿ ನಾನು ಬಾಡಿ ಮಾಡ್ತೀನಿ, 4 ತಿಂಗಳಲ್ಲಿ ಬಾಡಿ ಮಾಡ್ತೀನಿ ಅಂತ ಅಂದ್ಕೊಂಡು ಬರ್ತಾರೆ. ಆ ಥರ ಅಂದ್ಕೊಂಡು ಜಿಮ್ಮಿಗೆ ಬರಬೇಡಿ. ನಿಮ್ಮ ತಲೆಯಲ್ಲಿ ಒಂದು ಇರಬೇಕು, ಏನಂದರೆ ನಾನು ಡೈಲಿ ವರ್ಕೌಟ್ ಮಾಡ್ತೀನಿ ಅನ್ನೋದು ತಲೆಯಲ್ಲಿ ಇರಬೇಕು. ಅದಾದಮೇಲೆ ಆವಾಗ ಬರುತ್ತೆ, ಏನೋ ಮಾಡಬೇಕು, ಆವಾಗ ತಾನಾಗೆ ಬಾಡಿ ಗ್ರೋತ್ ಆಗ್ತಾ ಹೋಗುತ್ತೆ. ಆವಾಗ ಪ್ರೋಟೀನ್ ತೊಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಏನೋ ಮೊಳವೆಗಳಾಗುತ್ತೆ, ಅದರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಬೇಜಾನ್ ಜನ ಮಾತಾಡ್ತಾರೆ. ಕತ್ತೆಗೇನು ಗೊತ್ತು, ಕಸ್ತೂರಿ ವಾಸನೆ ಅಂದಂಗೆ ಆ ಡೈಲಾಗ್ ನೆನಪಾಗುತ್ತೆ ಆ ಮೂಮೆಂಟಲ್ಲಿ. ಅದ್ರ ಬಗ್ಗೆ ಗೊತ್ತಿಲ್ಲದೆ ನೀನು ಸೇಮ್ ವೇಟ್ನ ಲಿಫ್ಟ್ ಮಾಡೋಕ್ಕೆ ಡೈಲಿ ಅದನ್ನೇ ಸೇಮ್ ವೇಟ್ ಮಾಡ್ತಾ ಇರ್ತೀಯ. ಆ್ಯಂಡ್ ವೀಕ್ಲಿ ಚೇಂಜಸ್ ಮಾಡಲ್ಲ ವೇಟ್ ಲಿಫ್ಟು. ಆ್ಯಂಡ್ ಇನ್ನೊಂದು ಏನಂದರೆ, ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನೀನು ಹೈ ಪ್ರೋಟೀನ್ ಇರುವಂಥ ಫುಡ್ ತಿನ್ನಲ್ಲ ಆ್ಯಂಡ್ ಕ್ವಾಲಿಟಿ ಇರುವಂಥ ಫುಡ್ ತಿನ್ನಲ್ಲ. ಥರ್ಡ್ ಬಂದುಬಿಟ್ಟು 8 ಅವರ್ ಕಂಪ್ಲೀಟ್ ಸ್ಲೀಪ್ ಮಾಡಲ್ಲ. 6 ಅವರ್ ಮಲಗ್ತೀಯ, ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತೀಯ, ಏನೋ ಅಲ್ಲಿ ಇಲ್ಲಿ ಸುತ್ತಳ್ಕೊಂಡು ನೈಟ್ ಔಟು ಅದು ಇದು ಅಂದ್ಕೊಂಡು ಹಾಳು ಮೂಳು ಏನೇನೋ ಮಾಡ್ತಿರ್ತೀಯ. ಆ ಥರ ಮಾಡಿದ್ರೆ ಬಾಡೀಲಿ ಗ್ರೋತ್ ಆಗಲ್ಲ ಗುರು. 8 ಅವರ್ ಕಂಪ್ಲೀಟ್ ಸ್ಲೀಪ್ ಆಗಬೇಕು. ತೀತಾ ಇವು 3 ಟಿಪ್ಸ್ ಫಾಲೋ ಮಾಡು, ಬಾಡಿ ಹೆಂಗೆ ಗ್ರೋತ್ ಆಗಲ್ಲ ನೋಡ್ತೀನಿ ನಾನು. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್.